ಅವರು ಇಸ್ ಗ್ರೇಟ್ ಆರ್ಗನೈಸರ್. ಇವು ಅನೇಕ ಅಲ್ಲೇನಿದೆ 20 ಬಾಗಿಲದಾವ್. ಇವ್ರೇನ್ ಕೂಡಿ ಬರ್ತಾರಲ್ಲ, ಮತ್ತೆ ಅಜೆಂಡಾ ಬೇರೆ ಬೇರೆ ಇದಾವ್. ಎಷ್ಟು ಜನ ಇದ್ದಾರೆ? ಅಶೋಕ್ ಒಂದು, ಅಶ್ವಥ್ ನಾರಾಯಣ್ ಒಂದು, ಸೋಮಣ್ಣ ಅವರೊಂದು, ಬೊಮ್ಮಾಯಿ ಒಂದು, ಮತ್ತೆ ವಿಜೇಂದ್ರ ನೆನಪಾಡಿ ನೋಡ್ರಿ, ವಿಜೇಂದ್ರ ಒಂದು ಫಸ್ಟ್ ಟೈಮ್ MLA ಬಂದು ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರು. ಯಾರು ಪ್ರೊವೈಡ್ ಮಾಡ್ತಾರ್ರಿ? 20 ಗ್ರೂಪ್ ಅದಾವಲ್ಲಿ, 20 ಬಿಜೆಪಿಯಲ್ಲಿ ನೋ ಲೀಡರ್ಶಿಪ್. ಇದಕ್ಕೆ ಏನು ಕನೆಕ್ಷನ್ ಇಲ್ಲ, ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಲ್ಲ, ಯತ್ನಾಳ್ ಮಾತಾಡ್ತಾರೆ. ನಾನು ಕೂಡ ರಂಜಾನ್ದಾಗ ನಾನು ಕೂಡ ಇವತ್ತು ದಿವಸ ಅವರು ಪ್ರಾರ್ಥನೆ ಮಾಡ್ಯಾರ. ನಾನು ಕೂಡ ಬೇರೆ ಕೂಡ ನೆನಪಾಗಿದ್ರು. ಅವಾಗ JDS ಆಗಿದ್ರು. ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರು. ಟೋಪಿ ಹಾಕೊಂಡಿದ್ರು, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಈಗ ಟಿಪ್ಪು ಸುಲ್ತಾನ್ ಬೈತಾರ. ನಾವ್ ಹಂಗಿಲ್ಲಪ್ಪ, ನಾವು 25 ವರ್ಷ ಕಳೆದ 25 ವರ್ಷ ಪ್ರತಿ ನಮ್ಮ ರಂಜಾನಕ್ಕೆ ನಾವು ಹೋಗಿದ್ವಿ, ಪ್ರಾರ್ಥನೆ ಸಲ್ಲಿಸಿದ್ವಿ. ನಮ್ಮ ಬೌದ್ಧರಿಗೆ ಆದಾಗ ನಾವು ಬೌದ್ಧ ವಿಹಾರ ನಾನೇ ಕಟ್ಕೊಟ್ಟಿದ್ವಿ ಬಿಜಾಪುರದಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಅವ್ರ ಕೆಲಸ ಅಟ್ಟೆ. ಪಾಕಿಸ್ತಾನ ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲ ಹೋಗಕ್ಕೆ ಬರ್ರಿ. ಈಗ ಬೇಡ್ರಿ ಇವೆಲ್ಲ ಸುಮ್ಮನೆ ಇದೆಲ್ಲ ಮಾರೆ ಮಾತಾಡುವಂಥದ್ದು. ಮುಂದಿನ ಚುನಾವಣೆಗೆ ನೋಡಿ, ನಾವು ಹೇಳ್ತೀವಿ ಈಗ 2 ಚುನಾವಣೆ ನಾವು ಕೇಳ್ತೀವಿ. ಒಂದನೇದು ನಾವು ಸುಮ್ಮನೆ ಇವರಂತೆ ಹೋಗಿ ಒಕ್ಕಟ್ಟಾಗಿ ಓಟ್ ಕೇಳ್ತಾ ಇಲ್ಲ. ನಾವು ಕೆಲಸ ಮಾಡಿದಿರಿ, ದುಡ್ದಂತೆ ನಡೆದಿದ್ದು ಓಟ್ ಕೇಳ್ತಾ ಇದ್ದೀವಿ. ಗೃಹಲಕ್ಷ್ಮಿ ಕೊಟ್ಟಿವಿಲ್ಲೋ, ಶಕ್ತಿ ಕೊಟ್ಟಿವಿಲ್ಲೋ, ಅನ್ನಭಾಗ್ಯ ಕೊಟ್ಟಿದೀವಲ್ಲೋ, ಯುವ ನಿಧಿ ಕೊಟ್ಟಿದೀವಲ್ಲೋ, ಅಬ್ಬರ ಕೃಷ್ಣಗೆ 40 ಲಕ್ಷ 30 ಲಕ್ಷ ನಾವು ಮಾಡಿದೀವೋ ಇಲ್ಲೋ. ನಾವು ಕೆಲಸ ಮಾಡಿ ಟೂಲ್ಸ್ ಕೇಳ್ತಾ ಇದೀವಿ. ಮೆಡಿಕಲ್ ಕಾಲೇಜು ಅನ್ನತ್ರ ಎಲ್ಲ ಕಾಲೇಜಸ್ಗಳು ಎಲ್ಲ ಇಷ್ಟ ಕಡೆ ಇದೆ. ನಮ್ಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮ್ಗೆ ಜನರ ಮೇಲೆ ವಿಶ್ವಾಸ ಇದೆ. ಇದು ಜನರ ಪ್ರತಿಷ್ಠೆ ಇದೆ. ಇವತ್ತು ದಿವಸ ಅವ್ರು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು. ಇಷ್ಟೆಲ್ಲ ಮಾಡಿದ್ದಾರೆ. 4 ವರ್ಷ ಅವ್ರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನು ಮಾಡಿಲ್ಲ. ಅಚ್ಚೇ ದಿನ ಆಮೇಲೆ 2028 ಹಿಂಗೆ ಬರ್ಕೊಳ್ಳಿ. ಇವತ್ತು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ.